ಯಾವ ರೀತಿ ಜನಾಂಗಗಳನ್ನು ಓಲೈಸಿ ಕೆಲವರನ್ನು ಎತ್ತಿ ಕಟ್ತಾರೆ ಅಂತಂದರೆ, ಅತಿಯಾದ ಓಲೈಕೆ ಮತ್ತು ಜನಾಂಗಗಳನ್ನು ಎತ್ತಿಕಟ್ಟುವ ಕಾರಣ ಇವತ್ತು ಇಡೀ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಅಂತಕ್ಕಂಥ ವಿಚಾರ ಬಂದಿದೆ. ಇದು ನೇರ ಹಣಾಹಣಿಗೆ ಕಾರಣವಾಗ್ತಾ ಇದೆ. ಇದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದ್ದು. ದಾವಣಗೆರೆಯಲ್ಲಿ ಮೊನ್ನೆ ಗಲಭೆ ಆಗಿದೆ. ಇಲ್ಲಿ ಆಗಿರ್ತಕ್ಕಂಥದ್ದು ಗಂಗಮ್ಮ, ಶ್ರೀಮತಿ ಗಂಗಮ್ಮ ಅವರ ಮಗ ರಾಮಕೃಷ್ಣ ಅಂತಕ್ಕಂಥವರು, ಇವರಿಬ್ಬರೂ ಕೂಡ ಪರಿಶಿಷ್ಟ ಜಾತಿಯವರು. ಅಲ್ಲಿ ಬ್ಯಾನರ್ ಹಾಕಲಿಕ್ಕೆ ಬಂದ ವ್ಯಕ್ತಿಗಳು ಇವರ ಮನೆ ಬಾಗಿಲ ಹತ್ರನೇ ಅಂಟಿಸಿದ್ರು. ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದರು. ನಮ್ಮ ಮನೆ ಬಾಗಿಲ ಹತ್ರ ಯಾಕೆ ಹಾಕ್ತಾ ಇದ್ದೀರಿ, ಹಾಕ್ಬೇಡಿ ಅಂತ ಅಂದಿದ್ದ ತಕ್ಷಣ ಅವರೆಲ್ಲ ಸೇರಿಕೊಂಡು ಆ ತಾಯಿ ಹೆಣ್ಣು ಮಗಳಿಗೆ ಹಿಡಿದು ಥಳಿಸಿದ್ದಾರೆ. ಆ ರಾಮಕೃಷ್ಣ ಅಂತಕ್ಕಂಥ ಯುವಕನಿಗೆ ಕೂಡ ಹೊಡೆದಿದ್ದಾರೆ. ಇವತ್ತದು ಆ ಯಮ್ಮನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ. ಈಗ ನನಗೆ ಮೆಸೇಜ್ ಬಂದಿದ್ದು, ಅವರು ಪರಿಶಿಷ್ಟ ಜಾತಿಯವರು ಮತ್ತು ಅದರ ಪರಿಶಿಷ್ಟ ಪಂಗಡದವರು ಕೂಡ 1-2 ಮನೆ ಪಕ್ಕದವರು ಇದ್ದರು. ಈ ಎಲ್ಲ ಮನೆಗಳನ್ನು ಜಖಂಗೊಳಿಸಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿಗಳ ಮೇಲೆ ಇವತ್ತು ಯುದ್ಧ ಸಾರುವ ಕೆಲಸಗಳನ್ನು ಕೂಡ ಇವತ್ತು ನಡೀತಾ ಇದೆ. ಇದೊಂದು ರೀತಿಯ ಅಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಈಗೇನು ಮಾಡಿದೆ, ನಮ್ಮ ಮೇಲೆ ಈ ರೀತಿ ಹೊಡೆದಿದ್ದಾರೆ, ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ಆ ಹೆಣ್ಣುಮಗಳು ಗಂಗಮ್ಮ ಮತ್ತು ಮಗ ರಾಮಕೃಷ್ಣ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅವ್ರ ಮೇಲೇ FIR ಹಾಕಿ ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಏನು ಸರ್ಕಾರ ಏನು ಬದುಕಿದೆಯಾ? ಇದು ಯಾರ ಮೇಲೆ ನೀವು ಕೇಸ್ ಹಾಕಬೇಕು, ಅದನ್ನು ಬಿಟ್ಟು ಯಾರು ಒದೆ ತಿಂತಾರೆ, ಯಾರು ಕಲ್ಲೊಡಿಸ್ಕೊಳ್ತಾರೆ ಅವ್ರ ಮೇಲೆ FIR ಹಾಕ್ತೀರಿ. ಇದನ್ನು ತೀಕ್ಷ್ಣವಾಗಿ ಮಾನ್ಯ ಗೃಹ ಸಚಿವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.